ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ಕಡಲೆ ಬೀಜದ ಚಟ್ನಿ ಪುಡಿ ಮಾಡಬೇಕು ಅಂತ ತೋರಿಸ್ಕೊಡೋಣ ಅಂತ ರೆಸಿಪಿ ತಂದಿದ್ದೀನಿ. ಅದೆಲ್ಲರಿಗೂ ಇಷ್ಟ ಆಗುತ್ತೆ, ಬೊಂಬಾಟಾಗಿರುತ್ತೆ, ಸೂಪರಾಗಿರುತ್ತೆ. ಒಂದು ಸತಿ ಮಾಡಿ ತಿಂದು ನೋಡಿ. ಸೊ ನಾನು ಮಾಡ್ತಾ ಇರ್ತೀನಿ ಯಾವಾಗಲೂ, ಯಾಕಂದರೆ ನಾನು ಉತ್ತರ ಕರ್ನಾಟಕದವಳು. ಸೊ ನಮ್ಗೆ ಅಲ್ಲಿ ಫೇಮಸ್ ಬಳ್ಳಾರಿ, ಸಿರುಗುಪ್ಪ ಆ ಕಡೆ ಎಲ್ಲ ತುಂಬಾ ಫೇಮಸ್ ಆಗಿರೋವಂಥದ್ದು. ಜೋಳದ ರೊಟ್ಟಿಗೆ ಆಗಿರ್ಬೋದು, ಸಜ್ಜೆ ರೊಟ್ಟಿಗೆ ಆಗಿರ್ಬೋದು ಮಾಡೋವಂಥದ್ದು. ಸೊ ಈ ಕಡಲೆ ಬೀಜನ ನೀಟಾಗಿ ಫೈನಾಗಿ ಹುರ್ಕೋಬೇಕು. ಅದನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನೇನು ಮಾಡಬೇಕು, ಪೇಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ಯಾವ ರೀತಿ ಅಂತ. ಕಡಲೆ ಬೀಜ ಎಲ್ಲರಿಗೂ ಇಷ್ಟವಾದಂಥದ್ದು. ಮಕ್ಕಳಿಗೆ ಹುರಿದ್ರೆ ಹಾಗೇ ತಿಂತಾರೆ, ಓಡಾಡ್ಕೊಂಡು ತಿಂತಾರೆ. ಅದನ್ನೇನಂತ ಬಡವರ ಬಾದಾಮಿ ಅಂತಲೂ ಹೇಳ್ತಾರೆ ಅಲ್ವಾ. ಸೊ ಗೋಡಂಬಿ ಬಾದಾಮಿ ಎಲ್ಲರ ಮನೆಯಲ್ಲೂ ತಂದುಕೊಡೋ ಹಾಗಿರೋದಿಲ್ಲ. ಕೆಲವೊಬ್ಬರಿಗೆ ಕಡಲೆ ಬೀಜ ತುಂಬ ಉಪಯೋಗ ಆಗಿರುತ್ತೆ. ಕೆಲವ್ರ ಮನೆಗಳಲ್ಲಿ ಗೊತ್ತಿರಲ್ಲ. ಕಡಲೆ ಬೀಜ ಪಿತ್ತ ಅಂತ ಹೇಳ್ತಾರೆ, ಬಟ್ ಪಿತ್ತ ಅಲ್ಲ. ಮಕ್ಕಳಿಗೆ ಎಷ್ಟು ಕೊಡ್ತೀವಿ ಅಷ್ಟು ತುಂಬ ಒಳ್ಳೆಯ ಆಗಿರೋವಂಥ ಅಂಶ ಅದು. ನೈಟ್ ನೆನೆಸ್ಬಿಟ್ಟು ನೀವು ಬೆಳಗ್ಗೆ ಕೊಟ್ಟರೆ ಒಂದು 8ರಿಂದ 10 ಕಾಳು, ಅದರಲ್ಲಿ ಕಬ್ಬಿಣಾಂಶ, ಪ್ರೋಟೀನ್ ಅಂಶ ತುಂಬಾ ಇದೆ. ಸೊ ಅದಕ್ಕೆ ಆರೋಗ್ಯವಾಗಿರೋವಂಥ ಚಟ್ನಿ ಪುಡಿನ ಈ ಚಳಿಗಾಲಕ್ಕೆ ಸೆಟ್ ಆಗೋ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಕಡಲೆ ಬೀಜನ ನೀಟಾಗಿ ಹುರಿದಿಟ್ಟಿದ್ದೀನಿ. ಅದ್ರ ತಕ್ಕಂಗೆ ಅದು ಒಂದು ಬೌಲ್ ಮಿಕ್ಸಿಯಲ್ಲಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಳ್ಳುಳ್ಳಿ ಯಾಕೆ ಯೂಸ್ ಮಾಡ್ತೀವಿ, ಸೊ ಬಾಡಿ ಹೀಟಲ್ಲಿರುತ್ತೆ ಚಳಿಗಾಲಕ್ಕೆ ತಕ್ಕಂಗೆ. ಆಮೇಲೆ ಕಡಲೆ ಬೀಜಕ್ಕೆ ನಮಗೆ ಬೆಳ್ಳುಳ್ಳಿನೇ ಟೇಸ್ಟ್ ಕೊಡುವಂಥದ್ದು. ಸೊ ಅದಕ್ಕೆ ಎಷ್ಟು ಬೇಕೋ ನಾನು ಮಿನಿಮಮ್ 1/2 kg ತೊಗೊಂಡಿದ್ದೀನಿ ಕಡಲೆ ಬೀಜ. ಅದಕ್ಕೆ 5ರಿಂದ 6 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ. ಈಗ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ, ಸಪ್ರೇಟ್ ಖಾರದ ಪುಡಿ ಆಗಿರ್ಬೋದು, ಅಥವಾ ಮನೆಯಲ್ಲೇ ಮಾಡಿರೋವಂಥ ಖಾರದ ಪುಡಿ ನಮಗೆ ಬೇಕಾದಷ್ಟು ರುಚಿಗೆ ಹಾಕ್ಕೋಬೋದು. ಕೆಲವರು ಜಾಸ್ತಿ ಖಾರ ಇಷ್ಟಪಡ್ತಾರೆ, ಕೆಲವರು ಕಡಿಮೆ ಖಾರ ಇಷ್ಟಪಡ್ತಾರೆ. ಸೊ ನನಗೆ ಬೇಕಾಗಿರೋಷ್ಟು ಖಾರ, ಜಾಸ್ತಿ ಖಾರ ಹಾಕಬೇಕು ಅಂತಲೇ ಹಾಕಿರೋದು. ಸೊ ಇದನ್ನು ಫೈನಾಗಿ ಇವಾಗ ಪೇಸ್ಟ್ ಮಾಡಬೇಕು, ಅಂದರೆ ಪೌಡರ್ ಮಾಡಬೇಕು. ನೀರು ಹಾಕ್ದಿರಾನೇ ಇದನ್ನು ಗ್ರೈಂಡ್ ಮಾಡಬೇಕು. ಈ ಚಿಲ್ಲಿ ಪೌಡರು, ಉಪ್ಪು ಅದೆಲ್ಲ ನೀಟಾಗಿ ಗ್ರೈಂಡ್ ಆಗಿದ್ರೆ ಪೌಡರ್ ಆಗುತ್ತೆ. ಅದನ್ನು ಒಂದು 2-3 ಸರಿ ತೆಗೆದು ನೋಡಿ, ಚೆಕ್ ಮಾಡಿಬಿಟ್ಟು ಫೈನ್ ಪೌಡರ್ ಮಾಡಿ. ನೋಡಿ ಇವಾಗ ಅರ್ಧ ಆಗಿದೆ, ಅರ್ಧ ಆಗಿಲ್ಲ. ಸೊ ಅದು ಏನು ಮಾಡುತ್ತೆ, ಕೆಳಗಡೆ ಅಂಟ್ಕೊಂಡಿರುತ್ತೆ, ಬೆಳ್ಳುಳ್ಳಿ ಇರುತ್ತಲ್ವ. ಸೊ ಆ ಬೆಳ್ಳುಳ್ಳಿ ಕೆಳಗೆ ಮೇಲೆ ಮಾಡಬೇಕು ನಾವು. ಒಂದು ಸರಿ ಸ್ಪೂನಿಂದ ಆಡಿಸ್ಬಿಟ್ಟು ಅದನ್ನು ರಿಪೀಟ್ ಇನ್ನೊಂದು ಸರಿ ಗ್ರೈಂಡ್ ಮಾಡಬೇಕು. ತರಿ ಆದರೆ ಟೇಸ್ಟ್ ಬರೋಲ್ಲ. ಅದು ಚಪಾತಿಗೆ ಅದಕ್ಕೆಲ್ಲ ಹಾಕ್ಕೊಳ್ಳೋಕ್ಕೆ, ರೊಟ್ಟಿ, ಚಪಾತಿ, ಪೂರಿಗಳಿಗೆಲ್ಲ ಇಷ್ಟಪಡ್ತಾರೆ. ನೋಡಿ ಈಗ ಫೈನ್ ಪೇಸ್ಟ್ ಬಂದಿದೆ. ಈ ಪೌಡರ್ ಆಗಿರೋವಂಥದ್ದು ನೀವು ತಿಂಗಳುಗಟ್ಟಲೆ ಇಟ್ಕೊಂಡ್ರೂ ಯಾವುದೇ ರೀತಿ ಕೆಡೋದಿಲ್ಲ. ಫಾಸ್ಟ್ ಫುಡ್ ಥರ. ಚಪಾತಿ ಈಗ ಹೊರ್ಗಡೆಯಿಂದನೇ ತೊಗೊಂಬಂದು ಚಪಾತಿನ ಬಿಸಿ ಮಾಡ್ಕೊಳ್ಳೋ ಜನಗಳಾಗ್ಬಿಟ್ಟಿದ್ದಾರೆ. ಸೊ ಅದೇ ಇದ್ದಾಗ ಇದನ್ನು ಮಾಡ್ಕೋಬೋದು ನಾವು. ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇದನ್ನು ಮಾಡಿಕೊಂಡು ತಿಂದು ಟೇಸ್ಟ್ ನೋಡಿ ನಮಗೆ ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.